ಹಾಯ್ ಫ್ರೆಂಡ್ಸ್, ಇವತ್ತು ಇನ್ನೊಂದು ಅನ್ಸಾಲ್ವ್ಡ್ ಮಿಸ್ಟ್ರಿಯೊಂದಿಗೆ ನಾನು ನಿಮ್ಮ ಮುಂದೆ. ಜಸ್ಟ್ ಇಮ್ಯಾಜಿನ್, ನೀವೊಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ. ಸಡನ್ ನಿಮ್ಮ ಕಣ್ಮುಂದೆ 17 ಮೊಬೈಲ್ ಕಾಣಿಸುತ್ತೆ. ಎಲ್ಲ ಮೊಬೈಲ್ಗಳು ಆನ್ ಆಗಿರುತ್ತೆ, ಬ್ಯಾಟ್ರಿ ಫುಲ್ ಇರುತ್ತೆ. ಆದರೆ ಸುತ್ತಮುತ್ತ ಒಬ್ಬ ಮನುಷ್ಯನೂ ಇರಲ್ಲ. ಫೋನ್ ತೆಗೆದು ನೋಡಿದ್ರೆ ಕೇವಲ 28 ಸೆಕೆಂಡು ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಭಯದಿಂದ ಓಡುತ್ತಾ ಕೊನೆಗೆ ಹೇಳೋ ಮಾತು, ಹಿಂದೆ ತಿರುಗಿ ನೋಡಬೇಡಿ, ಅವರು ಬರ್ತಿದ್ದಾರೆ ಅಂತ. ಹೇಗಿರುತ್ತೆ ಈ ಸಿಚುವೇಶನ್ ಅಲ್ವಾ? ಓಕೆ ಗೈಸ್, ಈಗ ಸ್ಟೋರಿ ಶುರು ಮಾಡೋಣ. ಕಾಡಿನ ಮಧ್ಯೆ ಯಾರು ಹೋಗದೆ ಇರೋ ಒಂದು ಜಾಗ. ಆ ಜಾಗದಲ್ಲಿ ಅರಣ್ಯ ಸಿಬ್ಬಂದಿಗೆ ಒಂದು ವಿಚಿತ್ರ ದೃಶ್ಯ ಕಾಣಿಸುತ್ತೆ. ನೆಲದ ಮೇಲೆ ಸಾಲಾಗಿ 17 ಮೊಬೈಲ್ ಇಡಲಾಗಿತ್ತು. ಆದರೆ ಅಲ್ಲಿ ಸುತ್ತಮುತ್ತ ಒಬ್ಬ ಮನುಷ್ಯ ಕೂಡ ಇರಲಿಲ್ಲ. ಈ ಘಟನೆ ನಂತರ ನಡೆದಿದ್ದು ಇಂದಿಗೂ ಯಾರಿಗೂ ಅರ್ಥ ಆಗಿಲ್ಲ. ಅರಣ್ಯ ಸಿಬ್ಬಂದಿ ಹತ್ತಿರ ಹೋಗಿ ನೋಡಿದಾಗ ಎಲ್ಲ ಮೊಬೈಲ್ ಇನ್ನೂ ಆನ್ ಆಗೇ ಇತ್ತು. ಕೆಲವು ಫೋನ್ಗಳಲ್ಲಿ ಮಿಸ್ಡ್ ಕಾಲ್ಗಳು ಕಾಣಿಸ್ತಿತ್ತು. ಆದರೆ ಆ ಫೋನ್ನ ಓನರ್ಸ್ ಯಾರೂ ಅಲ್ಲಿ ಕಾಣಿಸ್ಲಿಲ್ಲ. ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದರು. ಸುತ್ತಮುತ್ತ ಹಲವಾರು ಕಿಲೋಮೀಟರ್ ಹುಡುಕಾಟ ನಡೆಸ್ತಾರೆ. ಆದರೆ ಒಂದು ಸಣ್ಣ ಸೂಕ್ಷ್ಮನೂ ಕಾಣಿಸ್ಲಿಲ್ಲ. ಯಾವುದೇ ಹೆಜ್ಜೆ ಗುರುತುಗಳು ಕೂಡ ಅಲ್ಲಿರಲಿಲ್ಲ. ಆ 17 ಮೊಬೈಲ್ಗಳನ್ನು ಸಾಕ್ಷ್ಯವಾಗಿ ವಶಪಡಿಸ್ಕೊಳ್ಳಲಾಯಿತು. ಅವುಗಳನ್ನು ಚೆಕ್ ಮಾಡಿದಾಗ ಮೊದಲ 16 ಮೊಬೈಲ್ಗಳಲ್ಲಿ ಸಾಮಾನ್ಯ ಫೋಟೋ ವಿಡಿಯೋಗಳೇ ಇದ್ವು. ಆದರೆ 17ನೇ ಮೊಬೈಲಲ್ಲಿ ಮಾತ್ರ ಒಂದು ವಿಡಿಯೋ ರೆಕಾರ್ಡ್ ಆಗಿತ್ತು. ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಭಯದಿಂದ ಓಡ್ತಿದ್ದ. ಅವನು ಕ್ಯಾಮ್ರಾ ಕಡೆ ನೋಡ್ತಾ ಹೇಳಿದ ಮಾತಿದು, ಹಿಂದೆ ನೋಡಬೇಡಿ, ಅವರು ಹತ್ರ ಬರ್ತಿದ್ದಾರೆ. ಅಷ್ಟೇ, ವಿಡಿಯೋ ಸಡನ್ ಮುಗ್ದೋಯ್ತು. ನೆಕ್ಸ್ಟ್ 3 ಡೇಸ್ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಕಾಡಿನ ಮೂಲೆನ ಹುಡುಕ್ತಾರೆ. ಡ್ರೋನ್ ಕೂಡ ಬಳಸಿ ನೋಡ್ತಾರೆ. ಆದರೆ ಕಾಡಲ್ಲಿ ಯಾವುದೇ ವ್ಯಕ್ತಿಯ ಸುಳಿವು ಸಿಗಲ್ಲ. ಫೋರೆನ್ಸಿಕ್ ಟೆಸ್ಟಲ್ಲಿ ಮತ್ತೊಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂತು. ಎಲ್ಲ 17 ಮೊಬೈಲ್ಗಳಲ್ಲೂ ಒಂದೇ ಸಮಯಕ್ಕೆ, ಅಂದರೆ ರಾತ್ರಿ 2 ಗಂಟೆ 17 ನಿಮಿಷಕ್ಕೆ ಅಲಾರ್ಮ್ ಸೆಟ್ ಮಾಡಲಾಗಿತ್ತು. ಪೊಲೀಸ್ ಠಾಣೆಯ ಸಾಕ್ಷ್ಯ ಕೊಠಡಿಯಲ್ಲಿ ಎಲ್ಲ ಮೊಬೈಲ್ಗಳನ್ನು ಇಡಲಾಗಿತ್ತು. ಮೊದಲ 2 ದಿನ ಏನೂ ಆಗಲಿಲ್ಲ. ಆದರೆ 3ನೇ ದಿನ ರಾತ್ರಿ ನಿಖರವಾಗಿ 2:17ಕ್ಕೆ ಎಲ್ಲ 17 ಮೊಬೈಲ್ಗಳು ಒಂದೇ ಸಮಯದಲ್ಲಿ ರಿಂಗ್ ಆಗಲು ಶುರು ಮಾಡಿದ್ವು. ಆದರೆ ಡಿಸ್ಪ್ಲೇಯಲ್ಲಿ ಯಾವುದೇ ನಂಬರ್ ಶೋ ಆಗ್ತಿರಲಿಲ್ಲ. ಒಬ್ಬ ಪೊಲೀಸ್ ಆ ಫೋನ್ ತಗೊಂಡು ಕಾಲ್ ರಿಸೀವ್ ಮಾಡ್ತಾರೆ. ಕೆಲವು ಸೆಕೆಂಡ್ಗಳು ಮೌನವಾಗಿರುತ್ತೆ. ನಂತರ ಒಂದು ಧ್ವನಿ ಕೇಳಿಸುತ್ತೆ, ನಾವು ಇನ್ನೂ ಇದೇ ಕಾಡಲ್ಲಿದ್ದೇವೆ ಅಂತ ಹೇಳಿ. ನಂತರ ಸಡನ್ ಕಾಲ್ ಕಟ್ ಆಗುತ್ತೆ. ಆ ಧ್ವನಿ ಯಾರ್ದು, ಕಾಲ್ ಎಲ್ಲಿಂದ ಬಂತು ಅಂತ ಪತ್ತೆ ಹಚ್ಚಲು ಪ್ರಯತ್ನಿಸಲಾಯಿತು. ಆದರೆ ಯಾವುದೇ ಸಂಖ್ಯೆ, ಸಿಗ್ನಲ್ ಅಥವಾ ತಾಂತ್ರಿಕ ಸಾಕ್ಷ್ಯ ಸಿಗೋದಿಲ್ಲ. ಹಾಗೆ ಕೆಲವು ದಿನಗಳ ನಂತರ ಎಲ್ಲ 17 ಮೊಬೈಲ್ಗಳು ಶಾಶ್ವತವಾಗಿ ಸ್ವಿಚ್ ಆಫ್ ಆಗ್ತವೆ. ಇಂದಿಗೂ ಆ ಫೋನ್ ಕಾಡಲ್ಲಿ ಹೇಗೆ ಬಂತು? ವಿಡಿಯೋದಲ್ಲಿ ಭಯದಿಂದ ಓಡ್ತಿದ್ದ ವ್ಯಕ್ತಿ ಆದರೂ ಯಾರು? ಹಾಗೆ ರಾತ್ರಿ 2:17ಕ್ಕೆ ಕರೆ ಮಾಡಿದವರಾದರೂ ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಬಹುಶಃ ಕೆಲವು ರಹಸ್ಯಗಳು ಎಂದಿಗೂ ರಹಸ್ಯವಾಗಿಯೇ ಉಳಿಯುತ್ತವೆ. ಇದಾಗಿತ್ತು ಇವತ್ತಿನ ಅನ್ಸಾಲ್ವ್ಡ್ ಮಿಸ್ಟ್ರಿ. ಇನ್ನೊಂದು ಮಿಸ್ಟ್ರಿಯೊಂದಿಗೆ ಮುಂದಿನ